ಸೊ ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವಿನ ಕ್ರಾನಿಕಲ್ಸ್ ಆ್ಯಂಡ್ ವೆಲ್ಕಮ್ ಟು ಪಯಣ ಕಾರ್ ಮ್ಯೂಸಿಯಂ. ಈ ಜಾಗದಲ್ಲಿ ನೀವು ಹಳೆಯ ಎತ್ತಿನ ಗಾಡಿಯಿಂದ ಹಿಡಿದು ಒಂದು ಸ್ಕೂಟರ್, ಹಳೆ ಕಾಲದಲ್ಲಿ ಸೈಕಲ್ಸ್ ಹೆಂಗಿತ್ತು ಆ್ಯಂಡ್ ಹಳೆ ಕಾಲದಲ್ಲಿ ಕಾರ್ಗಳು ಹೆಂಗಿದೆ ಅಂತ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಹಳೆ ಕಾರ್ಗಳನ್ನ ನೋಡ್ತಿದ್ರೆ ಆಬ್ವಿಯಸ್ಲಿ ಎಲ್ಲ ನೆನಪುಗಳು ಬಂದೇ ಬರುತ್ತೆ. ಮೋಸ್ಟ್ಲಿ ಜೆನ್ಝಿ ಅಥವಾ 90s ಕಿಡ್ಗೆ ಇಷ್ಟು ಗೊತ್ತಿಲ್ಲದೆ ಇರ್ಬೋದು, ಬಟ್ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಇಲ್ಲಿ ಕರ್ಕೊಂಡು ಹೋಗಿ ಇವನ್ನೆಲ್ಲ ತೋರಿಸಿದ್ರೆ ಇಟ್ ವಿಲ್ ಶ್ಯೋರ್ಲಿ ಟೇಕ್ ದೆಮ್ ಬ್ಯಾಕ್ ಇನ್ ಟೈಮ್. ಅವ್ರಿಗೊಂಥರ ನಾಸ್ಟಾಲ್ಜಿಯಾ ಮೂಮೆಂಟ್ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಸೊ ಇದನ್ನು ನೋಡಿದಾಗೆಲ್ಲ ಹಳೆ ಬೆಂಗಳೂರು ಅಥವಾ ಕರ್ನಾಟಕ ಹೆಂಗಿತ್ತು, ಆ ಖಾಲಿ ರೋಡ್ಗಳು, ಈ ಗಾಡಿಗಳು, ಫುಲ್ ಇದ್ರದ್ದು ನಾಯ್ಸ್, ಇಂಜಿನ್ ನಾಯ್ಸ್ ಆಗಿರ್ಬೋದು ಅಥವಾ ಹಾರ್ನ್ ಸೌಂಡ್ ಆಗಿರ್ಬೋದು, ಡೆಫಿನೆಟ್ಲಿ ಇಟ್ ವಿಲ್ ಮೇಕ್ ದೆಮ್ ಫೀಲ್ ಸ್ಪೆಷಲ್. ಆ್ಯಂಡ್ ಆಬ್ವಿಯಸ್ಲಿ ಅವ್ರ ಪೇರೆಂಟ್ಸ್ ಅಥವಾ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ನೂ ಕೂಡ ಅವ್ರು ನೆನಪು ಮಾಡ್ಕೊತಾರೆ. ಸೊ ಇದು ಎಲ್ಲ ಬರೀ ಕಾರಲ್ಲ, ಇದು ಕಾಲದ ಸಾಕ್ಷಿಗಳು. ಇದು ಎಷ್ಟೊಂದು ಜನರ ಕನಸಾಗಿರುತ್ತೆ. ಆ ಕನಸಿಗೆ ಅವ್ರು ಪಟ್ಟ ಕಷ್ಟಗಳು, ಎಷ್ಟು ಕಷ್ಟಪಟ್ಟು ದುಡ್ದು ತೊಗೊಂಡಿರುವಂಥ ಕಾರ್ಗಳು, ಆ್ಯಂಡ್ ಅವ್ರ ಫ್ಯಾಮಿಲೀಸ್ ಜೊತೆ ಹೋಗಿರೋ ಟ್ರಿಪ್ಗಳು, ಅದರಲ್ಲಿ ಅವ್ರಿಗಾಗಿರೋಂಥ ಮೆಮೊರೀಸ್, ಇದೆಲ್ಲನೂ ಶಾಶ್ವತ. ಆ್ಯಂಡ್ ದ ನಂಬರ್ ಆಫ್ ಸ್ಮೈಲ್ಸ್ ಇಟ್ ಹ್ಯಾಸ್ ಬಾಟ್ ಆನ್ ಈಚ್ ಅದರ್ಸ್ ಫೇಸ್, ದ್ಯಾಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಇದೆಲ್ಲನೂ ನೀವು ಒಂದೇ ಜಾಗದಲ್ಲಿ ನೋಡಬೇಕು ಅಂದರೆ ಪಯಣ ಕಾರ್ ಮ್ಯೂಸಿಯಂ ಇಸ್ ದ ಪ್ಲೇಸ್. ಇಲ್ಲಿ ಒಂದೊಂದು ಕಾರ್ಗೂ ಅದರದ್ದೇ ಆದ ಒಂದು ಸ್ಟೋರಿ ಇದೆ. ಆ್ಯಂಡ್ ಒಂದು ಸ್ಕ್ರ್ಯಾಚ್ ಆ್ಯಂಡ್ ಒಂದು ಡೆಂಟ್ನ ಹಿಂದೆ ಕೂಡ ಅದರದ್ದೇ ಆದ ಒಂದು ಜರ್ನಿ ಇದೆ. ಆ್ಯಂಡ್ ನೀವಿಲ್ಲಿ ನೋಡ್ತಿರ್ಬೋದು, ಇವೆಲ್ಲ 1945ಇಂದ ಈಗ ರೀಸೆಂಟ್ ಟೈಮ್ಸ್ ಇರೋವರೆಗೂ ಎಲ್ಲ ಬೈಕ್ಸ್ ಇಟ್ಟಿದ್ದಾರೆ. ಫ್ರಮ್ ಹೋಂಡಾ, ಬಜಾಜ್, TVS, ಜಾವಾ, ಇದೆಲ್ಲನೂ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. 1945ನ ಹಿಂದೆ ಮುಂಚೆ ಏನೇನು ಬರ್ತಿತ್ತು ಅದನ್ನು ಎಲ್ಲೂ ನೋಡ್ಬೋದು ನೀವು. ನೀವೇನಾದರೂ ಕಾರ್ ಎಂಥೂಸಿಯಾಸ್ಟ್ ಆಗಿದ್ದರೆ ಇಲ್ಲಿ ನೋಡ್ಬೋದು. ಒಂದೊಂದು ಕಾರ್ ಪಕ್ಕದಲ್ಲೂ ಒಂದು ಬೋರ್ಡ್ ಹಾಕಿ ಅಲ್ಲಿ ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ, ಸ್ಪೆಸಿಫಿಕೇಷನ್, ಯಾವ ಕಾರ್, ಯಾವ ಇಯರ್ ಆ್ಯಂಡ್ ಯಾವ ಮಾಡೆಲ್ ಅಂತ ಎಲ್ಲನೂ. ಆ್ಯಂಡ್ ಆ ಕಾರ್ ಯಾರ್ದು ಅಂತಲೂ ಲಾಸ್ಟಲ್ಲಿ ಅವರ ಹೆಸರು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಇಷ್ಟರಲ್ಲಿ ನನ್ನ ಫೇವ್ರೆಟ್ ಕಾರ್ ಅಂತ ಹೇಳಿದರೆ ಇದು ಅಂತ ಹೇಳ್ಬೋದು. ಇದು ಷೆವ್ರಲೆ ಅವ್ರದ್ದು ಇಂಪಾಲ. ಇಟ್ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್. ಆ್ಯಂಡ್ ನಿಮಗೆ ಇಲ್ಲಿ ಹಳೇ ಟ್ರಕ್ಸ್ ಎಲ್ಲ ಕೂಡ ನೋಡ್ಬೋದು. ಮಿಲಿಟರಿದಾಗಿರ್ಬೋದು ಅಥವಾ ನಾರ್ಮಲ್ ಮುಂಚೆ ಲಾರಿಗಳು ಹೆಂಗೆ ಬರ್ತಿತ್ತು ಅವನ್ನೆಲ್ಲನೂ ಇಲ್ಲಿ ಕಾಣ್ಬೋದು. ಸೊ ಆಲ್ ದೀಸ್ ಆರ್ ಮಿಲಿಟ್ರಿ ಯೂಸ್ಡ್. ದೇ ಆರ್ ವೆರಿ ಹ್ಯೂಜ್ ಆ್ಯಂಡ್ ಜೈಜಾಂಟಿಕ್ ನೋಡೋದಕ್ಕೆ. ಆ್ಯಂಡ್ ಇಲ್ಲಿ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರದ್ದು ಕಾರಿದೆ. ಅದರ ವಿಡಿಯೋ ಎಲ್ಲೋ ಮಿಸ್ ಆಗಿದೆ. ಎಲ್ಲಾದರೂ ಸಿಕ್ಕಿದ್ರೆ ಅದನ್ನು ಮತ್ತೆ ಅಟ್ಯಾಚ್ ಮಾಡ್ತೀನಿ. ಸೊ ಇವಾಗ ಮೈಸೂರು ಅಂದರೆ ಬರೀ ಅರಮನೆ ನಗರ ಅಲ್ಲ, ಇದು ನೆನಪುಗಳ ನಗರ ಕೂಡ ಆಗುತ್ತೆ. ಆ್ಯಂಡ್ ಮೈಸೂರು ಎಂಟರ್ ಆಗೋಕ್ಕೂ ಮುಂಚೆ ನಿಮಗೆ ಒಂದು ಡಿವಿಯೇಷನ್ ಸಿಗುತ್ತೆ. ಸೊ ಸರ್ವಿಸ್ ರೋಡಲ್ಲಿ ನೀವು ಒಂದು 2 ಕಿಲೋಮೀಟರ್ಸ್ ಬಂದರೆ ಲೆಫ್ಟ್ ಸೈಡ್ಗೆ ನಿಮಗೆ ಪಯಣ ಅಂತ ಕಾಣಿಸುತ್ತೆ. ಸೊ ಯು ವಿಲ್ ಹ್ಯಾವ್ ಟು ಟೇಕ್ ದಟ್ ಡಿವಿಯೇಷನ್ ಫ್ರಮ್ ದ ಎಕ್ಸ್ಪ್ರೆಸ್ ಹೈವೇ. ಆ್ಯಂಡ್ ಒಬ್ಬರು ಕಾರ್ ಪ್ರೇಮಿಯ ಕನಸಿನಿಂದ ಶುರುವಾದ ಈ ಜಾಗ ಇವಾಗ ನೂರಾರು ಹಳೆಯ ಕಾರ್ಗಳ ಮನೆ ಆಗಿದೆ. ದಿಸ್ ಇಸ್ ವೆರಿ ನೀಟ್ಲಿ ಆ್ಯಂಡ್ ಆರ್ಗನೈಸ್ಡ್ ವೆರಿ ವೆಲ್. ನಿಮಗೆ ಒಂದೊಂದು ಫ್ಲೋರಲ್ಲೂ ನೀವು ಎಲ್ಲ ಥರ ಕಾರ್ಗಳನ್ನ ನೋಡಿಕೊಂಡು ಯಾವುದೇ ಜಾಗದಲ್ಲಿ ಎಲ್ಲನೂ ಸೆಗ್ರಿಗೇಟ್ ಮಾಡಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನೀವು ಇಲ್ಲಿ ಸ್ಪೆಂಡ್ ಮಾಡೋ ಅಷ್ಟು ಟೈಮ್ನು ವಿಲ್ ಶ್ಯೋರ್ಲಿ ಟೇಕ್ ಯು ಬ್ಯಾಕ್ ಇನ್ ಟೈಮ್. ಇಲ್ಲಿ ಒಂದು ಹ್ಯಾಂಡಲ್ ಸ್ಟಾರ್ಟಿಂದ ಪವರ್ ಸ್ಟೇರಿಂಗ್ ತನಕ ನೀವು ಪ್ರತಿಯೊಂದನ್ನು ನೋಡ್ಬೋದು. ಆ್ಯಂಡ್ ದಿಸ್ ಇಸ್ ನಾಟ್ ಜಸ್ಟ್ ಆನ್ ಎಕ್ಸಿಬಿಷನ್, ಇದು ನಮ್ಮ ದೇಶದ ಒಂದು ಟ್ರಾನ್ಸ್ಫಾರ್ಮೇಷನ್ ಸ್ಟೋರಿ ಕೂಡ ಹೌದು. ಪಯಣ ಮುಗಿದರೂ ಅದರ ನೆನಪುಗಳು ಕೊನೆಯವರೆಗೂ ಶಾಶ್ವತ. ಆ್ಯಂಡ್ ನೀವು ನಿಮ್ಮ ಮೈಸೂರು ಟ್ರಿಪ್ ಪ್ಲ್ಯಾನ್ ಮಾಡಬೇಕಾದ್ರೆ ಈ ಜಾಗನಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವಿನ ಕ್ರಾನಿಕಲ್ಸ್.